ವಿದ್ಯಾರ್ಥಿಗಳೇ, ನೀವೆಲ್ಲ ಆರಾಮಾಗಿ ಇದ್ದೀರಂತ ಭಾವಿಸ್ತೇನೆ. ಅಧಿವೇಶನವನ್ನ ಪ್ರಾರಂಭಿಸೋಣ. ಇಂದು ನಾವು ಭಾರತದಲ್ಲಿ ನಡೆದ ಕೆಲವು ಪರಿಸರ ಚಳುವಳಿಗಳು ಮತ್ತು ಮಹಿಳಾ ಚಳುವಳಿಗಳ ಬಗ್ಗೆ ಕಲಿಯಲಿದ್ದೇವೆ. ಕಲಿಕೆಯ ಫಲಿತಾಂಶಗಳು: ನರ್ಮದಾ ನದಿಯ ಅಣೆಕಟ್ಟುಗಳ ವಿರುದ್ಧ ಚಳುವಳಿಗಳು, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ 1973ರಿಂದ 85ರವರೆಗೆ. ಸಾಮಾಜಿಕ ನ್ಯಾಯ ಮತ್ತು ಮಾನವ ಹಕ್ಕುಗಳಿಗಾಗಿ ಮಹಿಳೆಯರ ಆಂದೋಲನ. ಸಾಮಾಜಿಕ ಚಳುವಳಿಗಳಾದ್ಯಂತ ಕೆಲವು ಸಾಮಾನ್ಯ ಲಕ್ಷಣಗಳು. ಕೀವರ್ಡ್ಗಳು: ಅರಾಕ್ ವಿರೋಧಿ, ಮದ್ಯಪಾನದ ವಿರುದ್ಧ ಆಂಧ್ರಪ್ರದೇಶದಲ್ಲಿ ಮಹಿಳಾ ಚಳುವಳಿಯನ್ನ ಆಯೋಜಿಸಲಾಗಿದೆ. ಪ್ರಜಾಪ್ರಭುತ್ವ ಅಥವಾ ಅದರ ತತ್ವಗಳಿಗೆ ಸಂಬಂಧಿಸಿದ ಅಥವಾ ಬೆಂಬಲಿಸುವ. ಭಾಗವಹಿಸುವಿಕೆಯಿಂದ ಒಳಗೊಂಡಿರುವ ಅಥವಾ ನಿರೂಪಿಸಲ್ಪಟ್ಟಿದೆ. ಗಸ್ತು ತಿರುಗುವಿಕೆ: ನಿಯಮಿತವಾಗಿ ನಡೆಯುವ ಮೂಲಕ ಅಥವಾ ಅದರ ಸುತ್ತಲೂ ಪ್ರಯಾಣಿಸುವ ಮೂಲಕ ಮೇಲೆ ನಿಗಾ ಇರಿಸಿ. ನಿಷೇಧ: ವಿಶೇಷವಾಗಿ ಕಾನೂನಿನಿಂದ ಏನನ್ನಾದರೂ ನಿಷೇಧಿಸುವ ಕ್ರಿಯೆ. ಮಹತ್ವಾಕಾಂಕ್ಷೆ: ಯಶಸ್ವಿಯಾಗಲು ಬಲವಾದ ಬಯಕೆ ಮತ್ತು ನಿರ್ಣಯವನ್ನ ಹೊಂದಿರುವುದು ಅಥವಾ ತೋರಿಸುವುದು. ಭಾರತದಲ್ಲಿನ ಪರಿಸರ ಚಳುವಳಿಗಳು. ನಮ್ಮ ದೇಶದಲ್ಲಿ 1970ರ ದಶಕದಲ್ಲಿ ನೈಸರ್ಗಿಕ ಅರಣ್ಯಗಳ ರಕ್ಷಣೆಗಾಗಿ ತಳಮಟ್ಟದ ಚಳುವಳಿಗಾಗಿ ಪರಿಸರ ಚಳುವಳಿಗಳು ಪ್ರಾರಂಭವಾದವು. ಅಂತಹ ಒಂದು ಆಂದೋಲನವೆಂದರೆ ಚಿಪ್ಕೋ ಚಳುವಳಿ. ಅದರ ಬಗ್ಗೆ ನೀವೀಗಾಗಲೇ ಅಧ್ಯಯನ ಮಾಡಿದ್ದೀರಿ. ನರ್ಮದಾ ನದಿಯ ಅಣೆಕಟ್ಟುಗಳ ವಿರುದ್ಧ ಚಳುವಳಿಗಳು. ಭಾರತದ 1950ರ ಅಭಿವೃದ್ಧಿ ಯೋಜನೆಗಳು ಭಾಕ್ರಾ ನಂಗಲ್, ಹಿರಾಕುಡ್ ಮತ್ತು ನಾಗಾರ್ಜುನ ಸಾಗರದಂತಹ ದೊಡ್ಡ ಅಣೆಕಟ್ಟುಗಳನ್ನು ಒಳಗೊಂಡಿತ್ತು. ಅವರ ಪ್ರಭಾವಶಾಲಿ ನೀರಿನ ಸಂಗ್ರಹಣೆ, ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣ ಸಾಮರ್ಥ್ಯಗಳ ಹೊರತಾಗಿಯೂ ಇದು ಮರಗಳು, ಹೊಲಗಳು ಮತ್ತು ಪ್ರಾಣಿಗಳ ನಾಶಕ್ಕೆ ಮತ್ತು ಕಡಿಮೆ ಪರಿಹಾರದೊಂದಿಗೆ ಜನರನ್ನ ಹೊರಹಾಕಲು ಕಾರಣವಾಯಿತು. ಅಣೆಕಟ್ಟು ಹೂಡಿಕೆಗಳು ಹೆಚ್ಚಿನ ವೆಚ್ಚಗಳು, ನಿರ್ಮಾಣ ವಿಳಂಬಗಳು, ಬೆಲೆ ಏರಿಕೆಗಳು ಮತ್ತು ಕಡಿಮೆ ನೀರಿನ ಸಂಗ್ರಹದ ಸಾಮರ್ಥ್ಯದ ಕಾರಣದಿಂದಾಗಿ ಸಾಕಷ್ಟು ನೀರಾವರಿಯನ್ನ ಎದುರಿಸಿದವು. ಇದು ಅವರ ನಿಜವಾದ ಸಾಮರ್ಥ್ಯದ ಬಗ್ಗೆ ಅನುಮಾನಕ್ಕೆ ಕಾರಣವಾಯಿತು. ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ನದಿ ಕಣಿವೆ ಯೋಜನೆಗಳಲ್ಲಿ ಒಂದಾದ ನರ್ಮದಾ ನದಿಗೆ ಅಡ್ಡಲಾಗಿ ಪ್ರಮುಖ ಮತ್ತು ಸಣ್ಣ ಅಣೆಕಟ್ಟುಗಳ ಸರಣಿಯನ್ನ ನಿರ್ಮಿಸಲು ಸರ್ಕಾರವು ಪ್ರಸ್ತಾಪಿಸಿದಾಗ ಈ ಪ್ರಶ್ನೆಗಳನ್ನ ಎತ್ತಲಾಯಿತು.
ನಿರಾಶ್ರಿತ ಜನರು ಅಣೆಕಟ್ಟು ಯೋಜನೆಯಿಂದ ಭೂಮಿ ಮತ್ತು ಅರಣ್ಯ ನಷ್ಟಕ್ಕೆ ನ್ಯಾಯಯುತ ಪರಿಹಾರ, ಪುನರ್ವಸತಿ ಮತ್ತು ಅರಣ್ಯೀಕರಣಕ್ಕೆ ಬೇಡಿಕೆ ಸಲ್ಲಿಸುತ್ತಾರೆ. ಆದ್ರೆ ಸಾಕಷ್ಟು ಭೂಮಿ ಮತ್ತು ಪುನರ್ವಸತಿ ಸೌಲಭ್ಯಗಳ ಕೊರತೆ ಇದೆ. ಸಮಸ್ಯೆಯು ಪರಿಹಾರ ಅಥವಾ ಪುನರ್ವಸತಿ ಅಲ್ಲ, ಆದರೆ ಸಮರ್ಥನೀಯವಲ್ಲದ ಸಂಪನ್ಮೂಲ ಬಳಕೆಯನ್ನ ಆಧರಿಸಿದ ದೋಷಪೂರಿತ ಅಭಿವೃದ್ಧಿ ಪರಿಕಲ್ಪನೆಯಾಗಿದೆ. ಇದು ಕೌಶಲ್ಯರಹಿತ ಕೈಯಿಂದ ಕೆಲಸ ಮಾಡುವವರಿಗೆ ಮತ್ತು ಬಡ ರೈತರು ಮತ್ತು ಬುಡಕಟ್ಟು ಜನರ ಜೀವನದ ಗುಣಮಟ್ಟವನ್ನ ಕಡಿಮೆ ಮಾಡುತ್ತೆ. ಬಾವಾ ಮಹಾಲಿಯ ನೇತೃತ್ವದ ನರ್ಮದಾ ಬಚಾವೋ ಆಂದೋಲನ ನರ್ಮದಾ ಕಣಿವೆಯಲ್ಲಿ ಅಣೆಕಟ್ಟು ನಿರ್ಮಾಣವನ್ನ ವಿರೋಧಿಸಿತು. ಇದು ಸರ್ದಾರ್ ಸರೋವರ ಯೋಜನೆಗೆ ವಿಶ್ವ ಬ್ಯಾಂಕ್ ನೆರವನ್ನ ಹಿಂತೆಗೆದುಕೊಳ್ಳಲು ಕಾರಣವಾಯಿತು. ಎನ್ಬಿಎ ಆಂದೋಲನವು ಸರ್ದಾರ್ ಸರೋವರ ಅಣೆಕಟ್ಟನ್ನ ನಿಲ್ಲಿಸುವಲ್ಲಿ ವಿಫಲವಾದರೂ ಬಡವರ ಮತ್ತು ಶಕ್ತಿಶಾಲಿಗಳ ಮೇಲೆ ಅಭಿವೃದ್ಧಿಯ ಪ್ರಭಾವದ ಮರುಮೌಲ್ಯಮಾಪನವನ್ನ ಪ್ರೇರೇಪಿಸಿತು. ಸರ್ಕಾರಗಳು ಪರಿಹಾರವನ್ನ ಪರಿಗಣಿಸುವಂತೆ ಪ್ರೇರೇಪಿಸಿತು. ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಳಿವಿನಂಚಿನಲ್ಲಿರುವ ಸಿಂಹಬಾಲದ ಮಕಾಕ್ನಂತಹ ಅಪರೂಪದ ಪ್ರಾಣಿಗಳು ಮತ್ತು ಸಸ್ಯಗಳ ನಾಶದ ಬಗ್ಗೆ ಜನರ ಕಾಳಜಿಯಿಂದಾಗಿ ಕೇರಳದ ಸೈಲೆಂಟ್ ವ್ಯಾಲಿ ಆನೆಕಟ್ಟು ಯೋಜನೆಯು ಸ್ಥಗಿತಗೊಂಡಿತು. ಕೇರಳದ ಹೈಕೋರ್ಟ್ ಇದನ್ನ ನಿಲ್ಲಿಸಲು ಆದೇಶಿಸಿತು ಮತ್ತು ಸರ್ಕಾರವು 1985ರಲ್ಲಿ ಈ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನವನ್ನಾಗಿ ಪರಿವರ್ತಿಸಿತು. ಸಾಮಾಜಿಕ ನ್ಯಾಯ ಮತ್ತು ಮಾನವ ಹಕ್ಕುಗಳಿಗಾಗಿ ಮಹಿಳೆಯರ ಆಂದೋಲನ ನಾವೀಗಾಗಲೇ ಮಹಿಳೆಯರ ಅಸಮಾನ ವರ್ತನೆ ಮತ್ತು ಅವರ ಹಕ್ಕುಗಳಿಗಾಗಿ ಹೋರಾಟದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಆಂಧ್ರ ಪ್ರದೇಶ ಮತ್ತು ಮಣಿಪುರದ ಮಹಿಳೆಯರ ಎರಡು ಚಳುವಳಿಗಳನ್ನ ಈಗ ನೋಡೋಣ. ಅಡವಲ್ಲು ಏಕಮಾತೆ. ದುಬಗುಂಟಾ ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯರನ್ನ ಅವರ ಗಂಡಂದಿರು ತೊಗರಿ ಬೆಳೆ ಅರಕೆಗಾಗಿ ದುಡಿಸ್ಕೊಳ್ತಾ ಇದ್ರು. 'ಸೀತಮ್ಮನ ಸಾವಿನ ಬಗ್ಗೆ ಓದಿದ ನಂತರ ಅವರು ತೊಡೆಯ ಗಾಡಿಗಳನ್ನ ನಿಲ್ಲಿಸಿದರು. ಇದರಿಂದಾಗಿ ಗ್ರಾಮಕ್ಕೆ ಯಾವುದೇ ತೊಡೆಗಳು ಬರುವುದಿಲ್ಲ ಮತ್ತು ಅರಕೆ ಹರಾಜಿನಲ್ಲಿ ಭಾಗವಹಿಸಲಿಲ್ಲ. ಶಿಕ್ಷಣವು ತಮ್ಮ ಗೆಲುವಿಗೆ ಪ್ರಮುಖವಾಗಿದೆ ಎಂದು ಅವರು ಅರ್ಥಕೊಂಡ್ರು. 1992ರಲ್ಲಿ ಇತರ ಗ್ರಾಮಗಳ ಮಹಿಳೆಯರು ಅರಕ್ ಮಾರಾಟದ ವಿರುದ್ಧ ಪ್ರತಿಭಟಿಸಿದರು. ಇದು ವಾರ್ಷಿಕ ಅರಕ್ ಹರಾಜುಗಳನ್ನ ರದ್ದುಗೊಳಿಸಿತು ಮತ್ತು ಮದ್ಯದ ಅಂಗಡಿಗಳ ವಿರುದ್ಧ ಪ್ರತಿಭಟನೆಗೆ ಕಾರಣವಾಯಿತು. ಸಾವಿರದ 1993 ಮತ್ತು 1995ರಲ್ಲಿ ಅರಾಕ್ ನಿಷೇಧಕ್ಕೆ ಕಾರಣವಾಯಿತು. ಮದ್ಯಪಾನವನ್ನ ನಿಲ್ಲಿಸಲು ಪ್ರತಿಜ್ಞೆ ಮಾಡಲು ಪುರುಷರು ಒತ್ತಾಯಿಸಲ್ಪಟ್ಟರು. ಮಾನವ ಹಕ್ಕುಗಳ ಸಾಮಾಜಿಕ ಸಜ್ಜುಗೊಳಿಸುವಿಕೆ.
ನ್ಯಾಯಾಂಗ ಪರಿಶೀಲನೆ ಇಲ್ಲದೆ ಜನರನ್ನ ನಿಗ್ರಹಿಸಲು ಸಶಸ್ತ್ರ ಪಡೆಗಳಿಗೆ ಅವಕಾಶ ನೀಡುವ ಕಾನೂನುಗಳ ವಿರುದ್ಧ ಮಣಿಪುರದ ಮಹಿಳೆಯರು ಹೇಗೆ ಹೋರಾಡಿದರು ಎಂಬುದನ್ನ ನೋಡೋಣ. ಭಾರತದ ಒಂದು ಪ್ರದೇಶವಾದ ಮಣಿಪುರವು ಎರಡು ವಿಭಿನ್ನ ಭೌಗೋಳಿಕ ಭೂಪ್ರದೇಶಗಳನ್ನ ಹೊಂದಿದೆ. ಕಣಿವೆ ಮತ್ತು ಬೆಟ್ಟಗಳು ಸ್ವಾತಂತ್ರ್ಯದ ಮೊದಲು ಕಣಿವೆಯ ರಾಜರ ಆಳ್ವಿಕೆಯಲ್ಲಿತ್ತು. ಆದರೆ ಬೆಟ್ಟಗಳು ಮುಖ್ಯವಾಗಿ ಬುಡಕಟ್ಟು ಜನಾಂಗದವರಾಗಿದ್ದರು. 1949ರಲ್ಲಿ ಮಣಿಪುರವು ಭಾರತದ ಭಾಗವಾಯಿತು. ಆದರೆ ಅನೇಕ ಬುಡಕಟ್ಟುಗಳು ಇದನ್ನ ವಿವಾದಿಸಿದವು. ಸರ್ಕಾರವು ಸೈನ್ಯವನ್ನ ನಿಯೋಜಿಸಿತು ಮತ್ತು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಿಗಳ ಕಾಯ್ದೆ ಜಾರಿಗೆಗೊಳಿಸಿತು. ಇದು ಭದ್ರತಾ ಪಡೆಗಳಿಗೆ ದೇಶ ವಿರೋಧಿ ಚಟುವಟಿಕೆಗಳ ಶಂಕಿತ ಜನರನ್ನ ಬಂಧಿಸಲು ಅಥವಾ ಶೂಟ್ ಮಾಡಲು ಅವಕಾಶ ಮಾಡಿಕೊಡ್ತು. ಮೀರಾ ಫೈಬಿ ಚಳುವಳಿ. ಮೀರಾ ಫೈಬಿ ಅಥವಾ ಟಾರ್ಚ್ ಬೇರರ್ಸ್ ಆರಂಭದಲ್ಲಿ 1970ರ ದಶಕದ ಅಂತ್ಯದಲ್ಲಿ ಮದ್ಯದ ದುರುಪಯೋಗದಿಂದ ಸಾರ್ವಜನಿಕ ಅಸ್ವಸ್ಥತೆಯನ್ನ ತಡೆಗಟ್ಟುವ ಚಳುವಳಿಯಾಗಿತ್ತು. ಆದಾಗ್ಯೂ 1980ರ ದಶಕದ ಆರಂಭದಲ್ಲಿ ಮಣಿಪುರಿ ಸ್ವಾತಂತ್ರ್ಯವನ್ನ ಎದುರಿಸಲು ಭಾರತೀಯ ಸಶಸ್ತ್ರ ಪಡೆಗಳ ನಿಯೋಜಿಸಿದ ನಂತರ ಇದು ಮಾನವ ಹಕ್ಕುಗಳ ಆಂದೋಲನವಾಯಿತು. ಇದು ಆಗಾಗ್ಗೆ ಮಿಲಿಟರಿ ಕಾರ್ಯಾಚರಣೆಗಳು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಯಿತು. ಮೀರಾ ಫೈಬಿ ಪ್ರತಿಭಟನಾ ಪ್ರದರ್ಶನಗಳೊಂದಿಗೆ ಪ್ರತಿಕ್ರಿಯಿಸಿದರು. ರಾತ್ರಿಯಲ್ಲಿ ಬಿದಿರು ಮತ್ತು ಚಿಂದಿ ಸೀಮೆ ಎಣ್ಣೆ ಟಾರ್ಚ್ಗಳೊಂದಿಗೆ ಬೀದಿಗಳಲ್ಲಿ ಗಸ್ತು ತಿರುಗಿದರು. ಬಲವಾಗಿ ಬೆಳೆದಿರುವ ಎಎಫ್ಎಸ್ಪಿಎ ಕಾಯ್ದೆಯನ್ನ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಅವರು ಚುನಾವಣಾ ಬಹಿಷ್ಕಾರಗಳು ಮತ್ತು ರಿಲೇ ಉಪವಾಸ ಮುಷ್ಕರಗಳು ಸೇರಿದಂತೆ ವಿವಿಧ ರೀತಿಯ ಪ್ರತಿರೋಧವನ್ನ ಕೈಗೊಂಡರು. ಅವರಲ್ಲಿ ಒಬ್ಬರಾದ ಈರೋಮ್ ಶರ್ಮಿಳಾ 10 ವರ್ಷಗಳವರೆಗೂ ಹೆಚ್ಚು ಕಾಲ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರು ಮತ್ತು ಗೃಹ ಬಂಧನದಲ್ಲಿದ್ರು. ಸಾಮಾಜಿಕ ಚಳುವಳಿಗಳಾದ್ಯಂತ ಕೆಲವು ಸಾಮಾನ್ಯ ಲಕ್ಷಣಗಳು. ಸಾಮಾಜಿಕ ಆಂದೋಲನಗಳು ತತ್ವಗಳ ಗಡಿಗಳನ್ನ ದಾಟುವುದನ್ನ ಸಾಮಾನ್ಯವಾಗಿ ಕಾಣಬಹುದು. ಮಹಾಲಿಯಾ ಮತ್ತು ಲೂಥರ್ ಕಿಂಗ್ ಇಬ್ಬರೂ ಪರಿಸರ ಮತ್ತು ಸಮಾನತೆಯ ಪ್ರಶ್ನೆಗಳನ್ನ ಎತ್ತುವ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆದರ್ಶಗಳ ಸಮಸ್ಯೆಗಳನ್ನ ಎತ್ತುತ್ತಾ ಇದ್ರು. ಕೆಲವು ಚಳುವಳಿಗಳು ಬಲವಂತದ ಬದಲಾವಣೆಗಳನ್ನ ವಿರೋಧಿಸುತ್ತವೆ, ಆದರೆ ಇತರರು ಬದಲಾವಣೆಯನ್ನ ಬಯಸ್ತಾರೆ. ಸಾಮಾಜಿಕ ಚಳುವಳಿಗಳು ಸಾಮಾನ್ಯವಾಗಿ ಪ್ರತ್ಯೇಕ ರಾಜಕೀಯ ಪಕ್ಷಗಳಿಂದ ದೂರವಿರುತ್ತವೆ ಮತ್ತು ಒಂದೇ ಕಾರಣದ ಅಡಿಯಲ್ಲಿ ಹೆಚ್ಚು ಒಗ್ಗೂಡಿರುತ್ತವೆ. ಒಂದು ಪ್ರದೇಶದಲ್ಲಿ ಅಥವಾ ಕಾರಣದ ವ್ಯಕ್ತಿಗಳು ತಮ್ಮ ನಿರೀಕ್ಷೆಗಳನ್ನ ದೇಶದಲ್ಲಿ ಪ್ರಚಲಿತದಲ್ಲಿರುವ ರಾಜಕೀಯ ವ್ಯವಸ್ಥೆಯಿಂದ ಪೂರೈಸಲಾಗಿಲ್ಲ ಎಂದು ಭಾವಿಸಿದಾಗ ಸಾಮಾಜಿಕ ಚಳುವಳಿಗಳು ಉದ್ಭವಿಸುತ್ತವೆ. ಧನ್ಯವಾದಗಳು.